ಕೊನೆಗೂ ಬಂಗಾರದ ಅಸಲಿ ರೂಪ ಕಂಡೇ ಬಿಡ್ತು. ಬಂಗಾರ ಎಲ್ಲಾ ರೆಕಾರ್ಡ್ ಈಗ ಬ್ರೇಕ್ ಮಾಡ್ತಾ ಇದೆ ವೀಕ್ಷಕರೇ. ಹೌದು, ಭಾರತದ ಇತಿಹಾಸದಲ್ಲೇ ಮತ್ತೊಮ್ಮೆ ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಎಚ್ಚರ ಎಚ್ಚರ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ನಿಮಗೆ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ, ಬಂಗಾರ ಖರೀದಿ ಮಾಡುವಾಗ ಜನರು ಯಾವ ತರ ಮೋಸ ಹೋಗ್ತಾರೆ ವೀಕ್ಷಕರೇ. 1 ಗ್ರಾಮ್ಗೆ ಮೋಸ ಹೋದ್ರೂ ಕೂಡ ನಿಮಗೆ 15,000 ರೂಪಾಯಿ ನಷ್ಟವಾಗುತ್ತೆ ಅಂದ್ರೆ ಲೆಕ್ಕ ಮಾಡಿ. ನೀವು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವಾಗ ಎಷ್ಟು ಎಚ್ಚರದಿಂದಿರಬೇಕು. ಇವತ್ತು ನಾವು ನಿಮಗೆ ಬಂಗಾರ ಮತ್ತು ಬೆಳ್ಳಿಯ ತಾಜಾ ಬೆಲೆ ಅಂತೂ ಕೂಡ ಹೇಳ್ತೇವೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಇಳಿಕೆ ಆಗುತ್ತೋ ಅಥವಾ ಏರಿಕೆ ಆಗುತ್ತೋ, ತಜ್ಞರು ಏನಂತ ಹೇಳ್ತಾರೆ, ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು. ಇನ್ನು ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಬಂಗಾರ ಬೆಳ್ಳಿಯನ್ನ ಯಾವ ತರ ಖರೀದಿ ನೀವು ಕಡಿಮೆ ಬೆಲೆಗೆ ಮಾಡಬಹುದು, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ. ಇನ್ನು ಮೋದಿ ಸರ್ಕಾರದ ಕೇಂದ್ರ ಸರ್ಕಾರದ ನಿಯಮಗಳು ಕೂಡ ಬದಲಾವಣೆ ಆಗ್ತಾ ಇದ್ದಾವೆ. ಏಪ್ರಿಲ್ 1ರಿಂದಲೇ ಹೊಸ ನಿಯಮಗಳು ಶುರುವಾಗಿದ್ದಾವೆ. ಬಂಗಾರದ ಮೇಲೂ ಕೂಡ ಹೊಸ ನಿಯಮಗಳಂತಾನೆ ಹೇಳ್ಬಹುದು. ಬಂಗಾರ ಖರೀದಿ ಮಾಡೋರು ಈ ತಪ್ಪು ಮಾಡಿದ್ರೆ ಭಾರಿ ಒಂದು ದಂಡ ಕೂಡ ನಿಮಗೆ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೀಗಾಗಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇದಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋ ಆಗಲಿದೆ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಈಗ ತನ್ನ ಒಂದು ನಿಜ ರೂಪವನ್ನ ತೋರಿಸಲಿದೆ. ತಜ್ಞರ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ವೀಕ್ಷಕರೇ, ಈಗ ಏನಾಗಿದೆ ಅಂತ ಕೇಳಿದ್ರೆ ನೀವು ಎಚ್ಚರ, ಶಾಕಿಂಗ್ ವಿಷಯ ಒಂದು ಬಂದಿದೆ. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೂ ಕೂಡ ಅನಿಸ್ತಾ ಇದ್ರೆ ಬಂಗಾರ ಬೆಲೆ ಇಳಿಕೆ ಆಗ್ಬೇಕು, ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ನೀವೇನಾದ್ರೂ ಕಾಯ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ನೀವು ಪ್ರೋತ್ಸಾಹ ಕೊಡಬಹುದು ವೀಕ್ಷಕರೇ. ನಾವು ಕೂಡ ಕಡಿಮೆ ಆಗ್ಲಿ ಅಂತ ಹೇಳ್ತಾ ಇದ್ದೇವೆ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡ್ತಿದ್ರ ನಿಮಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಇವತ್ತಿನ ಪ್ರಶ್ನೆ ನಿಮಗೆಲ್ಲರಿಗೂ ಕೂಡ ಅದೇನಪ್ಪಾ ಅಂದ್ರೆ, ಬಂಗಾರದ ಬೆಲೆ ನಿಮ್ಮ ಪ್ರಕಾರ ಎಷ್ಟಾಗಬೇಕು? ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರ್ಬೇಕು. ಆ ಒಂದು ಬೆಲೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ಪರ್ಸನಲ್ ಆಗಿ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಮೊದಲಿಗೆ ವೀಕ್ಷಕರೇ, ಇವತ್ತು ನಾವು ಬೆಳ್ಳಿ ಬೆಲೆಯಿಂದ ಶುರು ಮಾಡ್ತೀವಿ. ನಾವು ಕೇವಲ ನಿಮಗೆ ಬೆಲೆ ಮಾತ್ರ ಹೇಳಲ್ಲ, ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಅಥವಾ ತಜ್ಞರು ಏನಂತ ಹೇಳ್ತಾರೆ, ಈಗ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇವೆ ವೀಕ್ಷಕರೇ. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋದಾದ್ರೆ ಸಾಕ್ಷಿ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಿರಬಹುದು ಬೆಳ್ಳಿ ಬೆಲೆ ಯಾವ ತರ ಇಳಿಕೆಯಾಗಿ ಯಾವ ತರ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಇದು ಮತ್ತೊಮ್ಮೆ ಇತಿಹಾಸ ಬರೆಯುತ್ತೆ ಅಂತ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿದೆ. ಅಂದ್ರೆ ಬೆಳ್ಳಿ ಬೆಲೆ ಮತ್ತೆ ಈಗ ಏರುಮುಖದಲ್ಲಿ ಸಾಕ್ತಾ ಇದೆ ಅಂತ ಹೇಳ್ಬಹುದು. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಆಗಿರ್ಬೋದು, ಜಾಗತಿಕ ಅನಿಶ್ಚಿತತೆ ಆಗಿರ್ಬೋದು, ಷೇರು ಮಾರುಕಟ್ಟೆ ಅಸ್ಥಿರತೆ ಆಗಿರ್ಬೋದು, ಹೂಡಿಕೆದಾರರ ಮನಸ್ಥಿತಿ ಬದಲಾವಣೆ ಆಗ್ತಾ ಇರೋದಿರ್ಬೋದು, ಇದೆಲ್ಲ ಕೂಡ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಇನ್ಫ್ಲೇಷನ್ ಆಗ್ತಾ ಇದೆ. ಅಂದ್ರೆ ಜನರು ಭಯಪಟ್ಟಾಗ ಚಿನ್ನ ಬೆಳ್ಳಿಯನ್ನ ಹೆಚ್ಚು ಖರೀದಿ ಮಾಡ್ತಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ಭಾರತದಲ್ಲಿ ಮಾತ್ರ ನಿರ್ಧಾರ ಮಾಡೋದಿಲ್ಲ, ಇದು ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಅಲ್ಲಿ ಟ್ರೇಡ್ ಆಗುತ್ತೆ ವೀಕ್ಷಕರೇ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಚಾರ್ಟ್ ಅಲ್ಲಿ ಯಾವ ತರ ಬೆಲೆ ಏರಿಕೆ ಆಗ್ತಾ ಇದೆ. ಬೆಳ್ಳಿ ಬೆಲೆ ಮೊನ್ನೆ 2 ಲಕ್ಷ ರೂಪಾಯಿಗೆ ಬಂದು ಈಗ ಮತ್ತೆ 2,40,000 ರೂಪಾಯಿಗೆ ದಾಟ್ತಾ ಇದೆ. ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಒಂದೇ ದಿನ 11,000 ರೂಪಾಯಿ ಏರಿಕೆ ಆಗಿದ್ದು ಆಶ್ಚರ್ಯಕರ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ತಜ್ಞರು ಕೂಡ ಅಚ್ಚರಿ ಮತ್ತು ತಂಡ ಹೊಡೆದಿದ್ದಾರೆ. ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗಿದೆ ಅಂತ, ಎಲ್ಲರೂ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ದಿಢೀರ್ ಅಂತ ಏರಿಕೆ ಆಗಿದೆ ಬೆಳ್ಳಿ ಬೆಲೆ ಅಂತ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಪ್ರಕಾರ 2,40,000 ರೂಪಾಯಿ ಆಸುಪಾಸಿನಲ್ಲಿದೆ. ಅದೇ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ 2,50,000 ರೂಪಾಯಿದ್ದು ಈಗ 2,60,000 ರೂಪಾಯಿಗೆ ಬಂದಿದೆ ವೀಕ್ಷಕರೇ. ಹೌದು, 1 ಕೆಜಿ ಬೆಳ್ಳಿ ಬೆಲೆ ಒಂದೇ ದಿನ 10,000 ರೂಪಾಯಿ ಏರಿಕೆ ಆಗಿದೆ. ಈಗ 2,60,000 ರೂಪಾಯಿ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಬಂಗಾರದ ಬೆಲೆ ಹೇಳೋಕ್ಕಿಂತ ಮುಂಚೆ ಬಂಗಾರದ ಬೆಲೆ ಯಾಕೆ ಏರಿಕೆ ಆಗುತ್ತೆ, ಯಾಕೆ ಇಳಿಕೆ ಆಗುತ್ತೆ, ಮುಂದಿನ ಬರೋ ದಿನದಲ್ಲಿ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೋ, ಇದು ಬಂಗಾರ ಕಡಿಮೆ ಬೆಲೆಗೆ ಯಾವ ತರ ನೀವು ಖರೀದಿ ಮಾಡಬಹುದು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು, ಹೇಗೆ ಮೋಸ ಹೋಗ್ತಾರೆ ಜನರು ಬಂಗಾರ ಖರೀದಿ ಮಾಡುವಾಗ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಹೀಗಾಗಿ ಬಂಗಾರದ ಪಾರ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಮೊದಲಿಗೆ ನಾವು ನಿಮಗೆ ಒಂದು ಅಚ್ಚರಿ ವಿಷಯ ಹೇಳಲಿದ್ದೇವೆ. ನೋಡ್ತಿರಬಹುದು ಸ್ಕ್ರೀನ್ ಮೇಲೆ ಮಲ್ಟಿ ಕಾಮೋಡಿಟಿ ಚಾರ್ಟ್ ಪ್ರಕಾರ ಬಂಗಾರದ ಬೆಲೆ 1,30,000 ರೂಪಾಯಿ ತನ ಬಂದು ಈಗ ಮತ್ತೆ 1,50,000 ರೂಪಾಯಿ ಗಡಿಯತ್ತ ಸಾಕ್ತಾ ಇದೆ. ಹೌದು ವೀಕ್ಷಕರೇ, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಭಾರಿ ಏರಿಕೆ ಕಂಡ ಬಂಗಾರದ ಬೆಲೆ ವೀಕ್ಷಕರೇ, ಇದು ಇಂತ ಏರಿಕೆ ಅಲ್ಲ ಅಂತ ತಜ್ಞರು ಈಗ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಇಲ್ಲಿಂದ ಬೆಲೆ ಏರಿಕೆ ಪರ್ವ ಶುರು ಆಗಬಹುದು. ಬೆಲೆ ಮತ್ತೆ
1,70,000 ದಾಟಬಹುದು ಅಂತಾನು ಕೂಡ ತಜ್ಞರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಎದಕ್ಕಂದ್ರೆ ಈಗ ಬಂಗಾರದಲ್ಲಿ ಈ ವಾರದಿಂದ ಮತ್ತೆ ಬೈಯಿಂಗ್ ಪವರ್, ಅಂದ್ರೆ ಈಗ ಏಪ್ರಿಲ್ 1ರಿಂದ ಫೈನಾನ್ಷಿಯಲ್ ಇಯರ್ ಪ್ರಾರಂಭವಾಗುತ್ತಲ್ಲ, ಜನರು ಮತ್ತೆ ಇಲ್ಲಿ ಖರೀದಿ ಮಾಡಬಹುದು, ಬಂಗಾರಕ್ಕೆ ಮತ್ತೆ ಡಿಮ್ಯಾಂಡ್ ಬರಬಹುದು ಅಂತ ಲೆಕ್ಕಾಚಾರವನ್ನ ಮಾಡಲಾಗ್ತಾ ಇದೆ. ಮೊದಲಿಗೆ ನೀವು ಚಾರ್ಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಯಾವ ತರ ಏರು ಮುಖದಲ್ಲಿ ಬಂಗಾರ ಸಾಕ್ತಾ ಇದೆ. ಇಷ್ಟು ದಿನ ಇಳಿಕೆ ಆಗ್ತಾ ಇತ್ತು, ಅವಾಗ ಜನರು ಮತ್ತೆ ಇಳಿಕೆ ಆಗ್ಲಿ ಅಂತ ಯಾರು ಕೂಡ ಸ್ವಲ್ಪ ಜನ ಖರೀದಿ ಮಾಡಿರ್ಲಿಕ್ಕಿಲ್ಲ, ಅವರಿಗೆ ಮತ್ತೆ ಕೈ ಕೊಟ್ಟಿತ್ತು ಬಂಗಾರ. ಅಂದ್ರೆ ಬಂಗಾರ ಮತ್ತೆ ಕೈ ಕೊಟ್ಟು ಮೇಲ್ ಹೋಗ್ತಾ ಇದೆ. ಈಗ ಜನ ಖರೀದಿ ಮಾಡ್ಬೇಕಂದ್ರೆ ಭಯ ಪಡೋ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನಾವು ನಿಮಗೆ ಹೇಳೋದಾದ್ರೆ ಇದರದ್ದು ಬೆಲೆ ಕೂಡ ಈಗ ಮತ್ತೆ ಏರಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಈಗ ಭರ್ಜರಿ ಒಂದು ಏರಿಕೆ ಆಗಿರುವಂತದ್ದು. ಮತ್ತೆ ಇಲ್ಲಿ 1,12,130 ರೂಪಾಯಿ ಆಗಿದೆ. ಇನ್ನು ಇದು 1,13,000 1,14,000 ರೂಪಾಯಿಗೂ ಬರಲಿದೆ. ಅಂದ್ರೆ ಒಂದು ದಿನಕ್ಕೆ ಇಲ್ಲಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಪ್ರಕಾರ ಒಂದೇ ದಿನ 3,000-4,000 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಇದರ ಒಂದು ಪ್ರಭಾವ ಬಂಗಾರದ ಮೇಲೆ ಬೀಳಲಿದೆ ವೀಕ್ಷಕರೇ. ಆಭರಣ ಬೆಲೆ ಕೂಡ ಈಗ 1,000-2,000 ರೂಪಾಯಿ ಮತ್ತೆ ಸಂಜೆವರೆಗೂ ಏರಿಕೆ ಆಗಲಿದೆ ಅಂತ ಒಂದು ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು. ಹೀಗಾಗಿ ವೀಕ್ಷಕರೇ, ಯಾವಾಗ ಬೆಲೆ ಕಡಿಮೆ ಆಗಿರುತ್ತೆ ಅವಾಗ ನೀವು ಖರೀದಿ ಮಾಡಿದ್ರೆ ನಿಮಗೆ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ ವೀಕ್ಷಕರೇ. ಈಗ ನೋಡಿ ಏರಿಕೆ ಆಗ್ತಾ ಇದೆ, ಇಷ್ಟು ದಿನ ಇಳಿಕೆ ಆಗ್ತಾ ಇತ್ತು, ಆದ್ರೆ ಜನ ಮತ್ತಷ್ಟು ಇಳಿಕೆ ಆಗ್ಲಿ ಅಂತ ಕಾಯ್ವಿಕೆ ಅಂದ್ರೆ ವೇಟಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಂಗಾರ ಕೈ ಕೊಟ್ಟು ಮೇಲೆ ಹೋಗ್ತಾ ಇದೆ. ಈಗ ಏನ್ ಮಾಡ್ಬೇಕು ಹೇಳಿ. ಹೀಗಾಗಿ ವೀಕ್ಷಕರೇ, ಏರಿಕೆ ಆದಾಗ ಜನ ಏನ್ ಮಾಡ್ತಾರೆ, ಖರೀದಿ ಮಾಡಲು ಹಿಂದೆಟಾಗ್ತಾರೆ. ಕೆಳಗೆ ಇಳಿಯುವಾಗ ರೇಟ್ ಕೆಳಗೆ ಬೀಳುವಾಗ ಜನ ಇನ್ನೂ ಇಳಿಕೆ ಆಗ್ಲಿ ಅಂತ ವೇಟ್ ಮಾಡ್ತಾರೆ. ಹೀಗ್ ಮಾಡಿದ್ರೆ ನೀವು ಬಂಗಾರದಲ್ಲಿ ಹೂಡಿಕೆ ಮಾಡೋದು ಅಸಾಧ್ಯ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಈಗ 18 ಕ್ಯಾರೆಟ್ ನ 10 ಗ್ರಾಮ್ ಚಿನ್ನದ ಬೆಲೆ 1,12,130 ರೂಪಾಯಿ ಇದೆ. ಆದ್ರೆ ಇದರದ್ದು ಬೆಲೆ 1,13,000 ಅಥವಾ 1,13,500 ರೂಪಾಯಿವರೆಗೂ ಬರಬಹುದು. ಇದರ ಮೇಲೆ 3% GST ಕೂಡ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಇನ್ನು ಜನ ಹೇಗೆ ಮೋಸ ಹೋಗ್ತಾರೆ, ಬಂಗಾರ ಖರೀದಿ ಮಾಡುವಾಗ ಹೇಗೆ ನೀವು ಯಾವ ತಪ್ಪು ಮಾಡಿದ್ರೆ ಮೋಸ ಹೋಗ್ಬಹುದು. ಇನ್ನು ಕೇಂದ್ರ ಸರ್ಕಾರದ ನಿಯಮಗಳು ಏನು ಅಂತ ನೋಡೋಣ. 22 ಕ್ಯಾರೆಟ್ ಚಿನ್ನ ಅಂತ ಬರುತ್ತೆ, 18 ಕ್ಯಾರೆಟ್ ಚಿನ್ನ ಅಂತ ಬರುತ್ತೆ ವೀಕ್ಷಕರೇ. ನೀವು ಮೋಸ ಹೋಗ್ಬಾರ್ದು ಅಂದ್ರೆ 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾ ಒಳ್ಳೇದು. 18 ಕ್ಯಾರೆಟ್ ಅಲ್ಲಿ ಏನು ಕೂಡ ಮೋಸ ಆಗಲ್ಲ, ಎದಕ್ಕಂದ್ರೆ ಇದಕ್ಕೂ ಕೂಡ BIS ಹಾಲ್ ಮಾರ್ಕ್ ಬರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಬಂಗಾರ ಖರೀದಿ ಮಾಡುವಾಗ BIS ಹಾಲ್ ಮಾರ್ಕ್ ಕೆಲವೊಬ್ರು ಮಾರ್ತಾ ಇಲ್ಲ. ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರಕ್ಕೆ ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ ವೀಕ್ಷಕರೇ. ಹೀಗಾಗಿ ಕೇಂದ್ರ ಸರ್ಕಾರವು ಕೂಡ ಹಾಲ್ ಮಾರ್ಕ್ ಅಂತ ಮಾಡಿದೆ. ಹಾಲ್ ಮಾರ್ಕ್ ಇದನ್ನ ಶೋಕಿಗೆ ಮಾಡಿಲ್ಲ. ಹಾಲ್ ಮಾರ್ಕ್ ಅನ್ನ ನೀವು ಬಂಗಾರದಲ್ಲಿ ಇದ್ರೆ ಮಾತ್ರ ತಗೋಬೇಕು ಅಂತ ಹೇಳಲಾಗುತ್ತೆ. ಆಭರಣ ತಗೋತೀರಾ ಅಂದ್ರೆ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಳ್ಳಿ. ನೀವು ಎಷ್ಟೇ ಒಂದು ನಂಬಿಕೆ ಇದ್ರೂ ಕೂಡ ಬಂಗಾರದ ಹಾಲ್ ಮಾರ್ಕ್ ಇದ್ರೆ ಅದು ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ. ಮುಂದೆ ನೀವು ಬಂಗಾರ ಇಟ್ಟು ಲೋನ್ ತಗೊಳ್ಳುವಾಗಲೂ ಕೂಡ ಅದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. BIS ಹಾಲ್ ಮಾರ್ಕ್ ಅಂತ ಹೇಳ್ಬಹುದು ವೀಕ್ಷಕರೇ. ಹೀಗಾಗಿ ಹಾಲ್ ಮಾರ್ಕ್ ಇರೋ ಬಂಗಾರ ತಗೋಬೇಕು ಜನರು ಅಂತ ಇಲ್ಲಿ ಹೇಳಲಾಗುತ್ತೆ. 22 ಕ್ಯಾರೆಟ್ 916 ಅಂತ ಒಂದು ಬಂಗಾರ ಬರುತ್ತೆ. HUID ಕೋಡ್ ಕೂಡ ಇರುತ್ತೆ. ಅದು ಇದ್ರೆ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ, ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಇಲ್ಲಿ 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಅಂದ್ರೆ 916 ಅಂದ್ರೆ 91.6% ಇಲ್ಲಿ ಬಂಗಾರ ಪ್ಯೂರಿಟಿ ಇರುತ್ತೆ. ಅದೇ 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, 25% ಮಿಕ್ಸ್ಚರ್ ಇರುತ್ತೆ. ಅಂದ್ರೆ ಇಲ್ಲಿ ಸಿಲ್ವರ್ ಆಗಿರ್ಬೋದು, ಕಾಪರ್ ಮಿಕ್ಸಿಂಗ್ ಇರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇವತ್ತು ಅಂದ್ರೆ ಇವತ್ತು 1,37,050 ರೂಪಾಯಿ. ಆದ್ರೆ ವೀಕ್ಷಕರೇ ಇದ್ರದ್ದು ಬೆಲೆ 1,38,000 1,39,000 ರೂಪಾಯಿ ತನಕ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ನಿನ್ನೆ ಮಾರ್ಕೆಟ್ ಅಲ್ಲಿ ಭಾರಿ ಒಂದು ಬೆಲೆ ಏರಿಕೆ ಆಗಿದೆ. ಆದ್ರೂ ಕೂಡ ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈಗಲೂ ಕೂಡ ಬೆಲೆ 5,000 ರೂಪಾಯಿ ಇಳಿಮುಖದಲ್ಲಿ ಸಾಕ್ತಾ ಇದೆ ಅಂತಾನೆ ಹೇಳ್ಬಹುದು. ಮತ್ತೆ ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಹೇಳೋದಾದ್ರೆ ಗಟ್ಟಿ ಬಂಗಾರ ಅಂತ ನಾವೇನ್ ಕರಿತೀವಿ ನೋಡಿ, ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, 916 ಹಾಲ್ ಮಾರ್ಕ್ ಇರೋದು. ಅದೇ ನೀವೇನಾದ್ರೂ ಬಂಗಾರದಲ್ಲಿ ಹೂಡಿಕೆ ಮಾಡಬೇಕು, ನಮಗೆ ಆಭರಣ ಬೇಡ, ನಾವು ಹೂಡಿಕೆ ಮಾಡ್ತೀವಿ, ಮುಂದೆ ಮತ್ತೆ ರೇಟು 1,80,000 2,00,000 ರೂಪಾಯಿ ಆದಾಗ ಮತ್ತೆ ನೀವು ಬಂಗಾರನ ಮಾರ್ಬಿಟ್ಟು ಹಣವನ್ನ ಮಾಡ್ಕೋಬಹುದು ವೀಕ್ಷಕರೇ, ಅಂದ್ರೆ ಲಾಭವನ್ನ ಮಾಡ್ಕೋಬಹುದು. ಇದ್ರದ್ದು ಬೆಲೆ ಕೂಡ ಈಗ 1,49,510 ರೂಪಾಯಿ ಆಗಿದೆ. ಇದು ಮೊನ್ನೆ 1,55,000 ರೂಪಾಯಿ ತನ ಇತ್ತು. ಆದ್ರೆ ಈ ವಾರ 1,49,510 ರೂಪಾಯಿ ಆಗಿದೆ. ಆದ್ರೆ ಇದು 1,52,000 ರೂಪಾಯಿ ತನಕ ಮತ್ತೊಮ್ಮೆ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ಬೆಲೆ ಏರಿಕೆ ಪರ್ವ ಶುರುವಾಗಿದೆ, ಬಂಗಾರ ಬೆಲೆ ಈಗ ಏರಿಕೆ ಆಗ್ತಾ ಇದೆ. ಆದ್ರೆ ಈಗ ಕೇಂದ್ರ ಸರ್ಕಾರದ ನಿಯಮದ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ನಿಯಮದ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ವೀಕ್ಷಕರೇ
2 ಲಕ್ಷ ರೂಪಾಯಿದ್ದು ಮೇಲೆ ನೀವೇನೇ ಒಂದು ವ್ಯವಹಾರ ಮಾಡ್ತೀರಾ ಅಂದ್ರೆ ಅದಕ್ಕೆ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಇನ್ನು ಯಾರು ಕೂಡ 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ಅಂದ್ರೆ ನಗದು ರೂಪದಲ್ಲಿ ಖರೀದಿ ಮಾಡುವಂತಿಲ್ಲ ಅಂತ ನಿಯಮ ಬಂದಿದೆ ವೀಕ್ಷಕರೇ. ಅಂದ್ರೆ ವ್ಯಾಪಾರಸ್ಥರು 2 ಲಕ್ಷ ರೂಪಾಯಿ ಮೇಲೆ ವ್ಯವಹಾರ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ RTGS ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್, ಆನ್ಲೈನ್ ಪೇಮೆಂಟ್ ಅನ್ನ ತಗೋಬೇಕು. ಹಣದ ರೂಪದಲ್ಲಿ ಕ್ಯಾಶ್ ಅನ್ನ ತಗೊಳ್ಳುವಂತಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತೆ ಪ್ಯಾನ್ ಕಾರ್ಡ್ ಕೂಡ ಕಡ್ಡಾಯ ಮಾಡಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಅಷ್ಟು ಮಾತ್ರವಲ್ಲದೆ ಇಲ್ಲಿ ಯಾರೆಲ್ಲ ಒಂದು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾ ಇದ್ರು ನೋಡಿ, ಕಡ್ಡಾಯವಾಗಿ 3% GST ಬಿಲ್ ಅನ್ನ ತಗೋಬೇಕು. ಮುಂದೆ ಒಂದು ವೇಳೆ ಎನ್ಕ್ವೈರಿಗೆ ಬಂದ್ರೆ, ಯಾರಾದ್ರೂ ಮನೆಗೆ ಆಫೀಸರ್ಸ್ ಬಂದ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಬಂದ್ರೆ, ಅವಾಗ ನೀವು ಇನ್ಕಮ್ ಸೋರ್ಸ್ ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ. ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆ ಮಹಿಳೆಯರಿಗೆ ಅಂದ್ರೆ ಮದುವೆ ಆದ ಮಹಿಳೆಯರಿಗೆ 500 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೇಳಲ್ಲ. 500 ಗ್ರಾಮ್ ಮೇಲೆ ಬಂಗಾರ ಇದ್ರೆ ಅದಕ್ಕೆ ಲೆಕ್ಕ ಕೇಳ್ತಾರೆ. 3% GST ಬಿಲ್ ಅನ್ನ ಕೇಳ್ತಾರೆ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಬಿಲ್ ಇಲ್ಲ ಅಂದ್ರೆ ದಂಡ ಕೂಡ ನಿಮಗೆ ಹಾಕಬಹುದು ಅಥವಾ ತನಿಖೆ ಕೂಡ ಮಾಡಬಹುದು. ಅಷ್ಟು ಮಾತ್ರವಲ್ಲದೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು, ಮಹಿಳೆಯರು 250 ಗ್ರಾಮ್ ವರೆಗೂ ಲಿಮಿಟ್ ಇದೆ. ಅದ್ರ ಮೇಲೆ ಇದ್ರೆ ಬಿಲ್ಲು ಮತ್ತೆ ಇನ್ಕಮ್ ಸೋರ್ಸ್ ತೋರಿಸಬೇಕು. ಪುರುಷರ ಹತ್ರ 100 ಗ್ರಾಮ್ ವರೆಗೂ ಬಂಗಾರ ಅವರು ಹಿಡ್ಕೋಬಹುದು. 100 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೇಳಲ್ಲ. 100 ಗ್ರಾಮ್ ಮೇಲೆ ಒಬ್ಬ ವ್ಯಕ್ತಿ ಹತ್ರ ಬಂಗಾರ ಇದ್ರೆ ಅದಕ್ಕೆ ಅವರು ತಗೊಂಡು ಬಂದಿರೋ ಬಿಲ್ ಅನ್ನ ತೋರಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಹಣ ಬಿಲ್ ಅನ್ನ, ಇಲ್ಲ ಅಂದ್ರೆ ಇನ್ಕಮ್ ಸೋರ್ಸ್ ಆದ್ರೂ ತೋರಿಸಬೇಕಾಗುತ್ತೆ ವೀಕ್ಷಕರೇ. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ಜನರು ಯಾವ ತರ ಮೋಸ ಹೋಗ್ತಾರೆ ಬಂಗಾರ ಖರೀದಿ ಮಾಡುವಾಗ. ಮೊದಲು ಬಂಗಾರ ಆಭರಣ ಖರೀದಿ ಮಾಡುವಾಗ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಅಂತ ಅದ್ರ ಮೇಲೆ ಪರ್ಸೆಂಟೇಜ್ ಜಾಸ್ತಿ ಇಡ್ತಾರೆ. ಅಂದ್ರೆ ಮೇಕಿಂಗ್ ಚಾರ್ಜಸ್ ಕೆಲವೊಬ್ರು 40-50% ಇಡ್ತಾರಲ್ಲ, ಅದು ತಪ್ಪಂತಾನೆ ಹೇಳ್ಬೋದು ವೀಕ್ಷಕರೇ. 8, 10, 20% ಓಕೆ. 20% ಮೇಲಿದ್ರೆ ಸ್ವಲ್ಪ ನೀವು ಚೌಕಾಸಿ ಮಾಡಬೇಕಾಗುತ್ತೆ. ಇನ್ನು ವೇಟ್ ಅಲ್ಲಿ ಅಂದ್ರೆ ಈಗ ಗ್ರಾಮ್ ಅನ್ನ ಚೆಕ್ ಮಾಡುವಾಗ ತುಂಬಾ ಹುಷಾರಾಗಿ ನೋಡ್ಬೇಕು. ಪಾಯಿಂಟ್ ಗ್ರಾಮ್ ಕೂಡ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅಲ್ಲಿ ನಿಮ್ದು ಸಾವಿರಾರು ರೂಪಾಯಿ ಏರುಪೇರು ಆಗುತ್ತೆ ವೀಕ್ಷಕರೇ. 1 ಗ್ರಾಮ್ಗೆ 15,000 ರೂಪಾಯಿ ಈಗ ಸದ್ಯಕ್ಕೆ ರೇಟ್ ಇದೆ. 0.5 ಗ್ರಾಮ್ ಕೂಡ ಅಂದ್ರೆ 0.5 ಕೂಡ ಕಡಿಮೆ ಆದ್ರೆ ನಿಮಗೆ 7,000 ರೂಪಾಯಿ ಅಷ್ಟು ನಷ್ಟವಾಗುತ್ತೆ. ಹೀಗಾಗಿ ವೀಕ್ಷಕರೇ ತುಂಬಾ ಜನ ನೀವು ನಮಗೆ ಕ್ಯಾಶ್ ಕೊಟ್ರೆ ನಾವು ಬಿಲ್ ಕೊಡಲ್ಲ, ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ವೀಕ್ಷಕರೇ ನೀವು ಈ ತಪ್ಪು ಮಾಡಿದ್ರೆ, ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಿದ್ರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ ಬಂಗಾರದ ಮೇಲೆ ಮುಂದೆ ನೀವು ರೀಸೇಲ್ ಮಾಡುವಾಗ ಅದಕ್ಕೆ ವ್ಯಾಲ್ಯೂವೇ ಇರಲ್ಲ. ಯಾಕಂದ್ರೆ ರೀಸೇಲ್ ಮಾಡುವಾಗ ಅದು ನಿಮ್ದು ಬಂಗಾರ ಅಂತ ನೀವು ಪ್ರೂವ್ ಕೂಡ ಮಾಡ್ಬೇಕಾಗುತ್ತೆ ವೀಕ್ಷಕರೇ. ನಿಮ್ಮ ಹತ್ರ ಬಿಲ್ ಇಲ್ಲ ಅಂದ್ರೆ ಅದು ನಿಮ್ದು ಬಂಗಾರ ಅಂತ ನೀವು ಹೇಗೆ ಪ್ರೂವ್ ಮಾಡ್ತೀರಾ? ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೋ? ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಯುದ್ಧ ಮುಗಿದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಯುದ್ಧ ಇದೇ ತರ ಕಂಟಿನ್ಯೂ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕಡಿಮೆ ಬೆಲೆಗೆ ಬಂಗಾರ ನೀವು ತಗೋಬೇಕಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿ ನೀವು ಬಂಗಾರವನ್ನ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡಿದಂತಾಗುತ್ತೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.